ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದು ದೇವಸ್ಥಾನದ ಸುತ್ತಮುತ್ತ ಸಾರ್ವಜನಿಕ ಶೌಚಾಲಯಗಳ ಕೊರತೆಯಿಂದಾಗಿ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವಿಶೇಷವಾಗಿ ಮಹಿಳೆಯರು, ಹಿರಿಯ ನಾಗರಿಕರು ಮತ್ತು ಮಕ್ಕಳು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವಿಶೇಷ ದಿನಗಳು, ಹಬ್ಬ ಹರಿದಿನಗಳು ಹಾಗೂ ವಾರಾಂತ್ಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಆದರೆ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ಜಿಲ್ಲೆಯ ಘನತೆ ಹಾಗೂ ದೇವಸ್ಥಾನದ ಗೌರವಕ್ಕೂ ಧಕ್ಕೆ ತರುವಂತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಜುಲೈ 28ರಂದು ರಥೋತ್ಸವ ನಡೆಯಲಿದ್ದು ಇದರ ಬಗ್ಗೆ ಆತಂಕ ಹೆಚ್ಚಾಗಿದೆ. ಬರುವ ಜುಲೈ 28ರಂದು ಪ್ರಸಿದ್ಧ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಜಾತ್ರೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಅಷ್ಟರೊಳಗಾಗಿ ಜಿಲ್ಲಾಡಳಿತ ಹಾಗೂ ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಲಿದೆ ಎಂದು ಭಕ್ತರು ಆತಂಕ ವ್ಯಕ್ತಪಡಿಸಿದ್ದಾರೆ. ತುರ್ತು ಶೌಚಾಲಯ ವ್ಯವಸ್ಥೆ ಇಲ್ಲದೆ ಜಾತ್ರಾ ಮಹೋತ್ಸವ ಆರಂಭವಾಗುವ ಮುನ್ನವೇ ದೇವಸ್ಥಾನದ ಆವರಣದಲ್ಲಿ ಅಥವಾ ಸಮೀಪದಲ್ಲಿ ಸ್ವಚ್ಛ ಹಾಗೂ ಸುಸಜ್ಜಿತ ಸಾರ್ವಜನಿಕ ಶೌಚಾಲಯಗಳನ್ನು ಕಲ್ಪಿಸಬೇಕು. ಕನಿಷ್ಠ ಪಕ್ಷ ಜಾತ್ರೆಯ ಸಂದರ್ಭದಲ್ಲಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾತ್ಕಾಲಿಕ ಮೊಬೈಲ್ ಶೌಚಾಲಯಗಳನ್ನು ಅಳವಡಿಸಬೇಕು. ಮೂಲಸೌಕರ್ಯ ಒದಗಿಸಬೇಕು. ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ತುರ್ತಾಗಿ ಒದಗಿಸಬೇಕು. ಸ್ಥಳೀಯ ನಗರಸಭೆ ಮತ್ತು ಜಿಲ್ಲಾಡಳಿತವು ಸಾರ್ವಜನಿಕ ಹಾಗೂ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈ ಮನವಿಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಈ ಹಬ್ಬಕ್ಕಾಗಿ ಮುಂದಿನ ದಿನಗಳಲ್ಲಿ ಅದಾಗಬೇಕು ಅನ್ನೋದು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡಿ ದಯವಿಟ್ಟು ನೀವು ನಡೆಯುತ್ತೆ. ದೇವಸ್ಥಾನದ ಭಾಗದಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆಗಳಾಗಬೇಕು ಅಥವಾ ಅಲ್ಲ ಇಲ್ಲೂ ರಿಸರ್ಚ್ ಮಾಡಿಸ್ತಾರಾ? ದೇವಸ್ಥಾನ ಇದೆ. ದೇವಸ್ಥಾನದ ಭಾಗದಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆಗಳಾಗಬೇಕು ಅಥವಾ ಯೂಸ್ ಆ್ಯಂಡ್ ಪೇ ಆ ಥರ ವ್ಯವಸ್ಥೆನಾದರೂ ಈ ಹಬ್ಬಕ್ಕಾಗಿ ಮುಂದಿನ ದಿನಗಳಲ್ಲಿ ಅದಾಗಬೇಕು ಅನ್ನೋದು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡಿ ದಯವಿಟ್ಟು ನೀವು ನಡೆಯುತ್ತೆ. ದೇವಸ್ಥಾನದ ಭಾಗದಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆಗಳಾಗಬೇಕು ಅಥವಾ ಯೂಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಸ್ಥಳೀಯ ವರದಿಗಾರರಾದಂತಹ ಸಾಗರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಾಗರ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇದಕ್ಕೂ ಮೊದಲು ನಾವು ನಮ್ಮ ಸುದ್ದಿ ವಾಹಿನಿಯಲ್ಲಿ ಇದ್ರ ಬಗ್ಗೆ ಒಂದಷ್ಟು ವರದಿಯನ್ನ ಕೂಡ ಮಾಡಲಾಗಿತ್ತು, ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಈಗ ಮನವಿಯನ್ನ ಮಾಡಲಾಗಿದೆ. ಆ ಮನವಿಯಲ್ಲಿ ಏನೇನಿದೆ, ಏನೇನ್ ಮನವಿಯನ್ನ ಸಲ್ಲಿಸಲಾಗಿದೆ? ಸುರೇಖಾ, ನಿರಂತರ ನಮ್ಮ ಸುದ್ದಿವಾಹಿನಿಯಲ್ಲಿ ನಿರಂತರ ಸುದ್ದಿಯನ್ನ ಬಿತ್ತರಿಸಲಾಗಿದೆ. ಹೌದು. ಜಿಲ್ಲಾಡಳಿತ ಆಗ್ಬಿಡು, ನಗರಸಭೆ ಆಗ್ಬಿಡು, ಯಾರು ಕೂಡ ಇಲ್ಲಿ ಎಚ್ಚೆತ್ಕೊಂಡಿಲ್ಲ. ಅಲ್ಲಿಂದ ದೇವಸ್ಥಾನ ಆಡಳಿತ ಮಂಡಳಿ ಆಗ್ಬಿಡು, ಯಾರು ಕೂಡ ಎಚ್ಚೆತ್ಕೊಂಡಿಲ್ಲ. ಅಟ್ಲೀಸ್ಟ್ ಒಂದು ಅಲ್ಲಿ ಅದೊಂದು ಜಾಗಕ್ಕೆ ಒಂದು ಬ್ಯಾನರ್ ಹಾಕ್ಸಿ, ಒಂದು ಮೂತ್ರೆ ಮಾಡಕ್ ಹೋಗ್ಬೇಡಿ ಅಂತ ಒಂದು ಬ್ಯಾನರ್ ಕೂಡ ಹಾಕ್ಸಿಲ್ಲ ನಗರಸಭೆ ಅಥವಾ ಆಡಳಿತ ಮಂಡಳಿಯವರು. ಇಂತ ಪರಿಸ್ಥಿತಿ ಆಗಿದೆ ನಮ್ ನಗರ ಜಿಲ್ಲೆಗೆ. ಈಗ ಸದ್ಯ ಮನವಿಯನ್ನ ಕೊಡ್ಲಾಗಿದೆ. ಈಗ ಅವ್ರಿಗೆ ಯಾವ ರೀತಿ ನಿಮ್ಗೆ ಸ್ಪಂದನೆಯನ್ನ ನೀಡಿದ್ದಾರೆ? ಈಗ ಕರಿವೆ ಅವರು ಈಗ ಮನವಿಯನ್ನ ಕೊಟ್ಟಿದ್ದಾರೆ, ಅವರಿಗೆ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ? ಅಧಿಕಾರಿಗಳು ಏನ್ ಹೇಳಿದ್ದಾರೆ? ಆದಷ್ಟು ನಾವು ಈಗ ಇನ್ನೇನೋ ಕೆಲವು ದಿನ ಜಾತ್ರೆ ನಡೀತಿದೆ. ಹೌದು, ಇನ್ನೇನ್ ಕೆಲವೇ ದಿನಗಳಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಸದ್ಯದಲ್ಲಿ ಆಗ್ಲೇ ಈಗ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಹೌದು. ಜಿಲ್ಲಾಧಿಕಾರಿ ಆಗ್ಬಿಡು ಅಥವಾ ನಗರಸಭೆ ಆಗ್ಬಿಡು, ಯಾರೇ ಕೂಡ ಸುದ್ದಿ ಮಾಡಿದ್ರು ಕೂಡ ಅವರು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇದೊಂದೇ ನಮ್ಮ ನಗರ ಜಿಲ್ಲೆಗೆ ಒಂದು ಅಂದ್ರೆ ಮತ್ತೊಮ್ಮೆ ಇವ್ರಿಗೆ ಪದೇ ಪದೇ ನೆನಪು ಮಾಡ್ಬೇಕು. ಈಗ ಕರವೆಯವರು ಮನವಿಯನ್ನ ಕೊಟ್ಟಿದ್ದಾರೆ. ನಮ್ ಸುದ್ದಿವಾಹಿನಿಯಲ್ಲೂ ಕೂಡ ಈಗಾಗ್ಲೇ ನಾವು ಸುದ್ದಿಯನ್ನ ಬಿತ್ತರಿಸಿದೀವಿ. ಆದ್ರೂ ಕೂಡ ಇನ್ನು ಯಾವುದೇ ರೀತಿ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಇಲ್ಲಿನ ದೂರ ಆಗಿದೆ. ಹೌದು ಸುರೇಖಾ. ಸಾಗರ್ ಅವರೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.
ನಮಸ್ಕಾರ. ಏನು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಈ ಕಳೆದ ಒಂದು 4 ದಿನಗಳಿಂದ ಇಡನ್ ನ್ಯೂಸ್ ಚಾನಲ್ನಲ್ಲಿ ಒಂದು ಸುದ್ದಿ ವರದಿಯಾಗಿತ್ತು. ಈ ಸುದ್ದಿಯಲ್ಲೂ ಸಹ ನಾವು ಒಂದು ನ್ಯೂಸನ್ನು ಕೊಟ್ಟಿದ್ದು. ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನು ದೇವಸ್ಥಾನದ ಆವರಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇದ್ರ ಬಗ್ಗೆ ಆವರಣದಲ್ಲಿ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಒಂದು ಹೋರಾಟವನ್ನು ರೂಪಿಸಿದ್ದೀವಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಕರವೇ ಜಿಲ್ಲಾಧ್ಯಕ್ಷರಾದಂತಹ ಅಂದ್ರೆ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂತಹ ಕ್ವಾಲಿಟಿ ನವೀನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದಕ್ಕೂ ಮೊದಲೇ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳಿ ನಮ್ಮ ಸುದ್ದಿವಾಹಿನಿಯಲ್ಲೂ ಕೂಡ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಆದ್ರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ನೀವು ಕೂಡ ಮನವಿಯನ್ನ ಕೊಟ್ಟಿದ್ದೀರಾ. ನಿಮ್ಗೆ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ನೀಡಿದ್ದಾರೆ, ಏನ್ ಹೇಳಿದ್ದಾರೆ? ಮೇಡಮ್, ಕಳೆದ ಒಂದು 6 ತಿಂಗಳಿಂದನೂ ಹಳೆ ಜಿಲ್ಲಾಧಿಕಾರಿ ಇದ್ರು, ಶಿಲ್ಪಾ ನಾಗ್ ಮೇಡಮ್ ಅಂತ. ಅವ್ರಿಗೂ ಸಹ ಮೂಲಭೂತ ಸೌಕರ್ಯಗಳು ಇದಕ್ಕೆ ಸಂಬಂಧಪಟ್ಟಂತ ವಿಚಾರವಾಗಿ ಒಂದಷ್ಟು ಮನವಿ ಮಾಡಿ ಒಂದು ಹೇಳಿದ್ದು. ಅವರು ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೆ ನಗರಸಭೆ ಅಧಿಕಾರಿಗಳು ಅವರು ಅವ್ರ ವೈಯಕ್ತಿಕ ಲಾಭನ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಹೊರತು ನಗರ ಅಭಿವೃದ್ಧಿ ಆಗಿರ್ಬೋದು, ಜನಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಈ ತರ ವಿಚಾರವಾಗಿ ಅವ್ರು ಯಾವುದೇ ತರ ಕ್ರಮಗಳು ತಗೊಳ್ತಾ ಇಲ್ಲ. ಇನ್ನೇನ್ ಜಾತ್ರಾ ಮಹೋತ್ಸವ ಕೂಡ ಹತ್ರ ಬರ್ತಾ ಇದೆ, ಆದ್ರೂ ಈ ರೀತಿ ಒಂದು ಈ ವಿಷಯನ ಇಷ್ಟೊಂದು ಕಡೆಗಣಿಸ್ತಾ ಇರೋದು ಯಾಕಿರ್ಬೋದು ಸರ್? ಹೌದು ಮೇಡಮ್, ಈಗಾಗ್ಲೇ ಚಾಮರಾಜನಗರವನ್ನ ಹಿಂದುಳಿದ ಜಿಲ್ಲೆ ಅಂತ ಅಂದ್ಬಿಟ್ಟು ಒಂದು ಹಣೆಪಟ್ಟಿ ಕಟ್ಟಿದ್ದಾರೆ ಕೆಲವರು. ಇನ್ನ ಕೆಲವರು ಅದರಿಂದ ಆಚೆಗೆ ತರ್ತೀವಿ ಅಂತ ಹೋರಾಟ ಮಾಡ್ತಾ ಇದಾರೆ. ಈ ತರ ಅವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ, ನಗರಸಭೆ ಈ ತರ ಆದ್ರೆ ಎಲ್ಲಿ ನಾವು ಇದರಿಂದ ಆಚೆ ಬರಕ್ ಸಾಧ್ಯ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಸರ್ ಧನ್ಯವಾದ ಇಷ್ಟೊತ್ತು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಕರವೆಯ ಅಲ್ಲಿನ ಚಾಮರಾಜನಗರ ಜಿಲ್ಲೆಯ ಕರವೇ ಅಧ್ಯಕ್ಷರು ಈಗ ಹೋಗಿ ನಾವು ಈ ಹಿಂದೆ ಕೂಡ ಮನವಿಯನ್ನ ಕೊಟ್ಟಿದ್ವಿ. ಆದ್ರೂ ಕೂಡ ಇಲ್ಲಿನ ನಗರದ ಅಧಿಕಾರಿಗಳೇನಿದ್ದಾರೆ ಯಾಕೆಷ್ಟು ಅವರವರ ಒಳ ವಿಚಾರಗಳಿಗೆ ಈ ವಿಷಯವನ್ನ ಸಾಕಷ್ಟು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಯಾಕಿರ್ಬೋದು, ಇನ್ನೇನು ಜಾತ್ರಾ ಮಹೋತ್ಸವ ಕೂಡ ಹತ್ರ ಬರ್ತಾ ಇದೆ. ಆರಂಭ ಆಗೋ ಮೊದಲೇ ದೇವಸ್ಥಾನದ ಆವರಣದಲ್ಲಿ ಅಥವಾ ಅಲ್ಲಿನ ಸುತ್ತಮುತ್ತ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಸಾರ್ವಜನಿಕ ಶೌಚಾಲಯಗಳನ್ನ ಕಲ್ಪಿಸಬೇಕು ಅನ್ನೋದು ಇವರ ಮನವಿ ಆಗಿದೆ. ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಡಿ, ಅಂದ್ರೆ ಕನಿಷ್ಠ ಪಕ್ಷ ಜಾತ್ರೆ ಸಂದರ್ಭದಲ್ಲಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾತ್ಕಾಲಿಕ ಮೊಬೈಲ್ ಶೌಚಾಲಯಗಳಿರ್ಬೋದು, ಈ ರೀತಿ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಿ ಅಂತ ಈಗ ಕರವೆಯ ಕಾರ್ಯಕರ್ತರು ಮನವಿಯನ್ನ ಮಾಡಿದ್ದಾರೆ. ಈಗ ಅಧಿಕಾರಿಗಳು ಇದ್ರ ಬಗ್ಗೆ ಮೊದಲೇ ಇಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಇನ್ನೂ ನಾವು ಸುದ್ದಿಯನ್ನ ಬಿತ್ತರಿಸಿ ಇನ್ನೇನು 4-5 ದಿನಗಳಾಗ್ತಾ ಬಂತು. ಅಧಿಕಾರಿಗಳ ಈ ಬಗ್ಗೆ ಯಾವುದೇ ರೀತಿ ಗಮನ ಕೂಡ ಕೊಟ್ಟಿಲ್ಲ. ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಪದೇ ಪದೇ ಈ ವಿಷಯವನ್ನ ನಾವು ಕೂಡ ನಿಮ್ಗೆ ನೆನಪು ಮಾಡ್ತಾ ಇದ್ದೀವಿ. ಅಲ್ಲಿನ ಸ್ಥಳೀಯರಿಗೆ ದೇವಸ್ಥಾನಕ್ಕೆ ಒಂದು ಸುಸಜ್ಜಿತವಾದ ಶೌಚಾಲಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಮ್ಮ ಚಾನೆಲ್ ಮೂಲಕ ನಾವು ನಿಮ್ಗೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.